ಇವತ್ತು ಶ್ರೀ ಕ್ಷೇತ್ರದಲ್ಲಿ ಎಲ್ಲ ಪತ್ರಕರ್ತರ ಒಂದು ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪಾ ಅಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಕ್ಷೇತ್ರದಲ್ಲಿ ಭೀಮ್ ಅಮಾವಾಸ್ಯೆಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಅಂದರೆ ಶ್ರೀ ಕ್ಷೇತ್ರದಲ್ಲಿ ಭೀಮ್ ಅಮಾವಾಸ್ಯೆ ಅಂದರೆ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮ. ಆದರೆ ಈ ವರ್ಷ ಬಹಳ ಒಂದು ಸರಳತೆಯಿಂದ ಆಚರಣೆ ಮಾಡ್ತಾ ಇರೋಂಥ ಒಂದು ಸಂದರ್ಭವೂ ಸುಧಾ ಆಗೈತೆ. ಪ್ರತಿ ವರ್ಷ ಈ ವರ್ಷ ಬಹಳ ಕಮ್ಮಿ ಮಾಡುವಂಥ ಒಂದು ಉದ್ದೇಶ. ಏಕೆಂದರೆ ನಾಡಿನಲ್ಲಿ ಸ್ವಲ್ಪ ಬರದ ಛಾಯೆ ಮೂಡಿರೋದ್ರಿಂದ ಒಂದು ಉದ್ದೇಶ, ಮತ್ತು 2027ನೇ ಇಸ್ವಿಗೆ ಶ್ರೀ ಕ್ಷೇತ್ರದಲ್ಲಿ ಮಹಾಮಸ್ತಾಭಿಷೇಕ ಇರೋದ ಉದ್ದೇಶದಿಂದ ಈ ವರ್ಷ ಬಹಳ ಸರಳತೆಯಿಂದ ಆಚರಣೆ ಮಾಡಬೇಕು ಅಂತ ಉದ್ದೇಶಿಸಲಾಗಿದೆ. ಅನಂತರ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಬೆಳಗಿನ ಜಾವ 4:28ರಿಂದ 4:28ಗೆ ಮೊದಲನೇ ಮಹಾಮಂಗಳಾರತಿ, 7:28ಗೆ ಎರಡನೇ ಮಹಾಮಂಗಳಾರತಿ, 12:28ಗೆ ಮೂರನೇ ಮಹಾಮಂಗಳಾರತಿ ಮಾಡಿ ಮತ್ತೆ 12ವರೆಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಗುವುದು. ಒಂದು ವಿಶೇಷತೆ ಏನಪ್ಪಾ ಅಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವರ್ಷದಲ್ಲಿ ಒಂದು ದಿನ ದೇವಿಯ ಮೂರ್ತಿಯನ್ನು ಸಿಕ್ಕಿರುವಂಥ ಮೂರ್ತಿಯನ್ನು 12 ಗಂಟೆಗಳ ಕಾಲ ಭಕ್ತರಿಗೆ ದರ್ಶನ ಮತ್ತು ಅಭಿಷೇಕಕ್ಕೆ ಅವಕಾಶ ಮಾಡಲಾಗ್ತದೆ. ಇದರಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಇರಲ್ಲ, ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶದಿಂದ ಅವ್ರ ಕೈಯಿಂದ ಅಭಿಷೇಕ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಆ ಉದ್ದೇಶದಿಂದ ಈ ವರ್ಷ ಮಾಡಿದ್ದು. ಮತ್ತೆ ಈಗ ಆಲ್ರೆಡಿ ಆರಕ್ಷಕ ಸಿಬ್ಬಂದಿಗಳು ಸುಧಾ ಶ್ರೀ ಕ್ಷೇತ್ರದ ಒಂದು ಬಂದೋಬಸ್ತ್ ವ್ಯವಸ್ಥೆಗೆ ಬಹಳ ಸೂಕ್ತ ವ್ಯವಸ್ಥೆಗೆ ಮಾರ್ಗದರ್ಶನವನ್ನು ನೀಡವ್ರೆ. ಮತ್ತು ಎಲ್ಲ ರೀತಿಯಾದಂಥ ಒಂದು ಮೂಲಭೂತ ಬಂದಂಥ ಭಕ್ತರಿಗಳ ಮೂಲಭೂತ ಸೌಕರ್ಯಗಳನ್ನು ಏನೆಲ್ಲ ಒದಗಿಸ್ಕೊಳ್ಬೇಕು ಅದಾಗಲೇ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತದೆ. ಮತ್ತು ಶ್ರೀ ಕ್ಷೇತ್ರದಿಂದ ಯಥಾ ಪ್ರಕಾರ ವರ್ಷದ 360 ದಿನಗಳ ಕಾಲ, ದಿನದ 24 ಗಂಟೆಗಳ ಕಾಲ ಏನು ದಾಸೋಹ ನಡೀತದೋ ಅದು ಯಥಾ ಪ್ರಕಾರ ದಾಸೋಹ ನಡೆಯುವಂಥ ವ್ಯವಸ್ಥೆ ಇದೆ. ಅದು ಇಷ್ಟು ಜನ ಸೇರ್ತಾರೆ ಅಂತ ನಿರೀಕ್ಷೆ ಇನ್ನೂ ಇಲ್ಲ. ಆದರೆ ಎಷ್ಟೇ ಜನ ಬಂದ ಭಕ್ತಾದಿಗಳಿಗೂ ದಾಸೋಹದ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗೂ ಶ್ರೀ ಕ್ಷೇತ್ರ ಭದ್ರಾಗಿ ನಿಂತಿದೆ. ಈ ಸತ್ತು VIP ದರ್ಶನ ಇಲ್ಲ. ವಯೋವೃದ್ಧರು, ವಿಕಲಚೇತನರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, 1 ವರ್ಷದ ಒಳಪಟ್ಟಿನ ತಾಯಿ ಮಗುಗೆ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ VIP ದರ್ಶನಕ್ಕೆ ವ್ಯವಸ್ಥೆ ಇರಲ್ಲ. ಮತ್ತೆ ಈ ವರ್ಷ ಬಹಳ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನ ಮಹಿಳಾ ಕಲಾವಿದರುಗಳಿಂದ ಕುರುಕ್ಷೇತ್ರ ನಾಟಕವನ್ನು 11ನೇ ತಾರೀಕು ನೈಟು ಆಯೋಜನೆ ಮಾಡಲಾಗಿದೆ. ಮತ್ತು 12ನೇ ತಾರೀಕು ಮಧ್ಯರಾತ್ರಿ 2 ಗಂಟೆಯಿಂದ ದೇವಿ ಮೂರ್ತಿ ತೆಗೆಯುವಂಥ ವ್ಯವಸ್ಥೆ ಇದೆ ಹೊರಗಡೆಗೆ. 12 ಮತ್ತು 4:28 ಅಭಿಷೇಕ ಮೊದಲನೇ ಮಹಾಮಂಗಳಾರತಿ ಇರ್ತದೆ. 7:28 ಎರಡನೇ ಮಹಾಮಂಗಳಾರತಿ ಇದೆ. ಮತ್ತು 7:15 ಶ್ರೀ ಕ್ಷೇತ್ರದ ಬನ್ನಿ ಮಂಟಪದಿಂದ 108 ಆಲರ್ವಿ ಸೇವೆಯೊಂದಿಗೆ ಹಲವು ಜನಪದ ಕಲಾಮೇಳಗಳೊಂದಿಗೆ ಶ್ರೀ ಕ್ಷೇತ್ರ ತಲುಪುವುದು 12 ಗಂಟೆಗೆ ತಲುಪ್ತದೆ. 12:28ಗೆ ಮೂರನೇ ಮಹಾಮಂಗಳಾರತಿ ಮಾಡಿ 12ವರೆಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಗ್ತದೆ. VIP ಯಾರು ಬರ್ತಾರೆ ಅಂತ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಹಲವಾರು ಚಿತ್ರನಟರು ಬರುವಂಥ ಒಂದು ಉದ್ದೇಶ ಐತೆ. ಈಗ ಆಲ್ರೆಡಿ ಅವ್ರು ಫೋನ್ ಮಾಡಿ ಹೇಳಿರುವಂಥದ್ದು ಕಿರುತೆರೆ ನಟರಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಇನ್ನು ಗಣ್ಯ ವ್ಯಕ್ತಿಗಳು ಬರುವಂಥ ಒಂದು ವ್ಯವಸ್ಥೆ ಐತೆ. ಬಂದಾದ್ಮೇಲೆ ಯಾರು ಅಂತ ನಮ್ಗೆ ಗೊತ್ತಾಗ್ತದೆ. ಅಂದರೆ ಬರ್ತೀನಿರೆಲ್ಲ ಬಂದರೆ ತುಂಬ ಕ್ರೌಡ್ ಆಗ್ತದೆ ಅಂತ ಒಂದು ಉದ್ದೇಶನೂ ಆಗ್ತದೆ. ಆದರೆ ಇನ್ನು ಯಾರು ಬರ್ತಾರೆ ಅಂತ ಸರಿಯಾದ ಮಾಹಿತಿ ಇನ್ನು ಪ್ರೋಟೋಕಾಲ್ ಬಂದಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನಮ್ಮ ತಾಲೂಕಿನ ಮಾಮೂಲಿ MLA ಅವ್ರಿಗೊಬ್ಬರಿಗೆ ಇನ್ವಿಟೇಷನ್ ಕೊಟ್ಟೈತೆ. ಅವ್ರ ಅಧ್ಯಕ್ಷತೆಯಲ್ಲೇ ಮಾಡಬೇಕು ಅಂತ ಉದ್ದೇಶದಿಂದ ಅವರೊಬ್ಬರು ಇನ್ವೈಟ್ ಮಾಡಿದ್ದೆ.